ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಶಕ್ತಿದಾಯಕವಾದ ನೀರನ್ನು, ಈ ಚಮತ್ಕಾರಿ ನೀರನ್ನು ನಿಮ್ಮ ಮನೆಯ ಈ ಮೂಲೆಯಲ್ಲಿ, ಈ ಪ್ರದೇಶದಲ್ಲಿ ಇಟ್ಟರೆ ನಿಮಗೆ ಸಾಲದ ಸಮಸ್ಯೆಗಳು ತೀರುತ್ತೆ, ಕೋರಿಕೆಗಳು ನೆರವೇರುತ್ತೆ, ತುಂಬ ನೆಮ್ಮದಿಯಾಗಿರಬಹುದು. ಎಷ್ಟೊಂದು ನಾವು ಕೇಳ್ಕೊಳ್ತೀವೋ ಅದನ್ನು ಪಡ್ಕೊಳ್ಬಹುದು. ಹೌದು, ಆ ನೀರಲ್ಲಿ ಅಷ್ಟೊಂದು ಚಮತ್ಕಾರಿ ಅನ್ನೋದು ಇರುತ್ತೆ. ಯಾಕಂದರೆ ನಮ್ಮ ಮನೆಯೇ ಮಂತ್ರಾಲಯ. ಪ್ರತಿಯೊಬ್ಬರಿಗೂ ಕೂಡ ಪ್ರಥಮವಾಗಿ ನಾವು ಸಂತೋಷ ಪಡಬೇಕು ಅಂದರು, ದುಃಖ ಪಡಬೇಕು ಅಂದರು, ಏನೇ ಇದ್ದರೂ ಕೂಡ ನಾವು ಎಷ್ಟೇ ಓಡಾಡ್ಕೊಂಡು ಬಂದರೂ, ಎಷ್ಟೇ ಪ್ರಪಂಚ ಸುತ್ತಿ ಬಂದರೂ ನಮ್ಮ ಮನೆಗೆ ಬಂದಾಗ ನಮಗಿರುವಷ್ಟು ನೆಮ್ಮದಿ ಇನ್ನೆಲ್ಲೂ ಇರೋದಿಲ್ಲ. ಇದು ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಆ ಥರ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಈ ನೀರನ್ನು ನಾವು ಇದಕ್ಕೆ ಒಂದೆರಡು ವಸ್ತುಗಳನ್ನು ಸೇರಿಸಿ ಇಡೋದ್ರಿಂದ ಏನು ಆಗುತ್ತೆ ಅನ್ನೋದು ನೀವು ನೋಡಬಹುದು. ಯಾಕಂದರೆ ನಮ್ಮ ಮನೆ ಅನ್ನುವಂಥದ್ದು ಅದು ಬಾಡಿಗೆ ಮನೆ ಆಗಿರಬಹುದು, ಸ್ವಂತ ಮನೆ ಆಗಿರಬಹುದು. ಪ್ರತಿಯೊಬ್ಬರಿಗೂ ಆ ಮನೆಯ ಮೇಲೆ ಒಂದು ಪ್ರೀತಿ, ಅಟ್ಯಾಚ್ಮೆಂಟ್ ಅನ್ನೋದು ಇರುತ್ತೆ. ಭಾವನಾತ್ಮಕವಾಗಿ ನಾವು ಆ ಮನೆಯಲ್ಲಿ ಎಲ್ಲ ರೀತಿಯ ಕಷ್ಟ ಸುಖಗಳನ್ನು ಹಂಚ್ಕೊಂಡಿರ್ತೀವಿ. ನಮ್ಮ ಪ್ರತಿ ನೆನಪುಗಳು ಆ ಮನೆಯಲ್ಲಿ ಇರುತ್ತೆ. ಸ್ನೇಹಿತರೆ, ಸಮಸ್ಯೆಗಳು ಅದೇ ಥರನೇ, ನೆಗೆಟಿವ್ ಎನರ್ಜಿ ಕೂಡ ಅದೇ ಥರನೇ. ನಾವು ಸಂತೋಷವನ್ನು ಬೇಗ ಮರೆತು ಬಿಡ್ತೀವಿ, ಆದರೆ ದುಃಖ, ಕಷ್ಟ, ನೋವು ಇದು ಪದೇ ಪದೇ ರಿಪೀಟೆಡಾಗಿ ನಮ್ಮನ್ನು ಕಾಡುವಂಥದ್ದು. ಅಂದರೆ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಬೇಗನೆ ನಮ್ಮನ್ನು ಸುತ್ತುವರಿಯುತ್ತೆ, ನಮ್ಮ ಹತ್ರ ಅಟ್ರ್ಯಾಕ್ಟ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನೆಗೆಟಿವನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಮನೆಯಲ್ಲಿ ಮಂಗಳವಾರ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಮಂಗಳವಾರ ಅನ್ನುವಂಥದ್ದು ನಮಗೆ ತುಂಬ ಸಾಲಗಳನ್ನು ತೀರಿಸೋದಕ್ಕೆ ಹಾಗೂ ನಮ್ಮ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಕುಜನ ವಾರ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ಸ್ವಾಮಿಯ ವಾರ. ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಹತ್ತಿರದಲ್ಲೇ ದೇವಸ್ಥಾನಗಳಿದ್ದರೆ ಹೋಗಿ ಬರಬಹುದು. ಈ ದಿನ ಭೂಮಿಯನ್ನು ಅಗೆಯುವಂಥ ಕೆಲಸ ಮಾಡಬಾರ್ದು, ಭೂಮಿ ತಾಯಿಗೆ ನೋವು ಕೊಡಬಾರ್ದು. ಮುಖ್ಯವಾಗಿ ಎಷ್ಟೋ ಹೆಣ್ಮಕ್ಳಿಗಾಗಿರಬಹುದು, ಗಂಡು ಮಕ್ಕಳಿಗೆ ಆಗಿರಬಹುದು, ಮದುವೆ ವಿಳಂಬ ಆಗ್ತಾ ಇರುತ್ತೆ. ಒಳ್ಳೆ ಮ್ಯಾಚಿಂಗ್ ಬರಬೇಕು ಅನ್ನುವಂಥವರು ಏನು ಪ್ರಯತ್ನ ಪಟ್ಟರೂ ಯಾಕೋ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥವರು ಓಂ ಸ್ಕಂದ ದೇವಾಯ ನಮಃ ಈ ಮಂತ್ರವನ್ನು ಆರಾಮಾಗಿ 108 ಬಾರಿ ಪಠಣೆ ಮಾಡ್ತಾ ಬನ್ನಿ. ಮಂಗಳವಾರದ ದಿನಗಳಲ್ಲಿ ವಿಶೇಷವಾದ ಫಲಗಳನ್ನು ಕಾಣಬಹುದು. ಇನ್ನು ದಂಪತಿಗಳಿಗೆ ಎಷ್ಟೋ ವರ್ಷಗಳಿಂದ ನಾವು ಹಾಸ್ಪಿಟ್ಲಿಗೂ ತೋರಿಸ್ಕೊಳ್ತಾ ಇದ್ದೀವಿ, ದೇವರ ಮೇಲೂ ಕೂಡ ನಂಬಿಕೆ ಇಟ್ಟಿದ್ದೀವಿ ಅನ್ನುವಂಥವರು ಕೂಡ ನೀವು ಹಾಸ್ಪಿಟಲ್ಗೂ ತೋರಿಸ್ಕೊಂಡು ಈ ಪರಿಹಾರವನ್ನು ಓಂ ಸ್ಕಂದ ದೇವಾಯ ನಮಃ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಕೂಡ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ಸ್ನೇಹಿತರೆ, ಹಾಗೆ ಮಂಗಳವಾರ ಪ್ರತಿ ಕೆಲಸನೂ ಕೂಡ ಮಾಡಿದಾಗ ಏನು ಮಾಡ್ತೀವೋ ಅದನ್ನು ಪದೇ ಪದೇ ಮಾಡಿಸುವಂಥದ್ದು ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿ ಸಾಲದ ಸಮಸ್ಯೆಗಳು, ಸಾಲ ತಗೊಳೋದಕ್ಕೆ ಹೋಗಬೇಡಿ ಮಂಗಳವಾರದ ದಿನಗಳಲ್ಲಿ. ಹಾಗೆ ಏನೋ ಒಂದು ಕೆಲಸಕ್ಕೆ ನಾವು ಹೋಗಲೇಬೇಕು ಅನ್ನುವಂಥವರು ಸಾಧ್ಯ ಆದರೆ ಮಂಗಳವಾರದ ದಿನಗಳಲ್ಲಿ ಕೆಲಸಗಳನ್ನು ಪೋಸ್ಟ್ಪೋಂಡ್ ಮಾಡ್ಕೊಳ್ಳಿ. ಆ ದಿನ ಹೋದರೂ ಕೂಡ ಸಾಕಷ್ಟು ಕೆಲಸಗಳು ಆಗೋದಿಲ್ಲ, ಮತ್ತೆ ಮತ್ತೆ ಖರ್ಚು, ಸಮಯ ವ್ಯರ್ಥ ಮಾಡಿಸುತ್ತೆ. ಸಾಧ್ಯ ಆದರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹೋಗಲೇಬೇಕು, ನಮಗೆ ಸೆಕೆಂಡ್ ಆಪ್ಷನ್ ಇಲ್ಲ ಅನ್ನುವಂಥವರು 2 ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡಿದ್ದೇ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ತಾ ಮುಂದೆ ಸಾಗಬಹುದು, ಒಳ್ಳೆಯದಾಗುತ್ತೆ. ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಅಡುಗೆಗೆ ಕೆಂಪು ಪದಾರ್ಥಗಳನ್ನು ಮಂಗಳವಾರದ ದಿನಗಳಲ್ಲಿ ಬಳಸೋದಕ್ಕೆ ಹೋಗಬೇಡಿ. ಬೇಳೆಕಾಳುಗಳು ಬಳಸಬಾರ್ದು. ಅಂದರೆ ನಮಗೆ ಮೈಸೂರು ಬೇಳೆ ಬರುತ್ತಲ್ವ, ಅವುಗಳನ್ನು ಮಂಗಳವಾರ ಆದಷ್ಟು ನೀವು ಸ್ಕಿಪ್ ಮಾಡಿ. ಆ ದಿನಗಳಲ್ಲಿ ನಾವು ಅದನ್ನು ತಗೊಂಡ್ರೆ ನಮಗೆ ಸಾಲದ ಸಮಸ್ಯೆಗಳು ತುಂಬ ಕಾಡುತ್ತೆ. ಸ್ನೇಹಿತರೆ, ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ
ಯಾವುದೋ ಒಂದು ಕೆಲಸಕ್ಕಾಗಿ ಒಂದು ಕಾರ್ಯಕ್ಕಾಗಿ ಸಾಲ ಮಾಡ್ಕೊಂಡಿರ್ತೀವಿ. ಅದನ್ನು ತೀರಿಸಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶವೂ ಇರುತ್ತೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ತೀರಿಸೋದಕ್ಕಾಗಿರೋದಿಲ್ಲ. ಒಡವೆಗಳನ್ನು ಗಿರ್ವಿ ಇಟ್ಟಿರ್ತೀವಿ. ಒಂದು ಪ್ರಯತ್ನ ಪಡಿಯೇ ನೀವು ಸಾಧ್ಯ ಆದರೆ ಈ ದಿನ ಮಂಗಳವಾರ ಸಾಲ ರಿಟರ್ನ್ ಮಾಡೋದಕ್ಕೆ ಪ್ರಯತ್ನಿಸಿ. ಒಡವೆ ಬಿಡಿಸ್ಕೊಳ್ಳೋದಕ್ಕೆ ಒಂದು ಕಾಲು ಭಾಗದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನೀವು ಕಟ್ಟಿ ಆ ದಿನಗಳಲ್ಲಿ ಮತ್ತೆ ಅದನ್ನು ರಿಪೀಟೆಡಾಗಿ ನಿಮ್ಮ ಕೈಗೆ ದುಡ್ಡು ಬರುವಂತೆ ಮಾಡುತ್ತೆ. ಬೇಗ ಸಾಲ ತೀರಿಸುತ್ತೆ. ಅಷ್ಟೊಂದು ಶಕ್ತಿ ಇರುತ್ತೆ. ಅದು ಯಾವುದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ ಅನ್ನುವಂಥವರು ಈ ನೀರನ್ನು ನಿಮ್ಮ ಮನೆಯ ಈ ಪ್ರದೇಶದಲ್ಲಿ ಇಡಿ ಸ್ನೇಹಿತರೆ. ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಳ್ಳಿ. ಒಂದು ಮುಕ್ಕಾಲಷ್ಟು ಗಾಜಿನ ಲೋಟದಲ್ಲಿ. ನೀರಿಗೆ ಶಕ್ತಿ ಜಾಸ್ತಿ ಇರುತ್ತೆ. ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು, ಜೀರಿಗೆ ಅನ್ನುವಂಥದ್ದು ಸಾಲವನ್ನು ತೀರಿಸೋದಕ್ಕೆ ಈ ಒಂದು ವಸ್ತು ಕೂಡ ಸಹಾಯಕ್ಕೆ ಬರುತ್ತೆ. ಹಾಗೆ ಮುಖ್ಯವಾಗಿ ನಾವು ಅರಳುಪ್ಪು, ರಾಕ್ ಸಾಲ್ಟ್ ಅಂತ ಹೇಳ್ತೀವಲ್ವ, ಅದನ್ನು ತಗೊಳ್ಬೇಕು. ನಮ್ಮ ಸುತ್ತಮುತ್ತ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಅದನ್ನು ತಗೊಂಡಾಗ ಒಂದಷ್ಟು ಹಾಕಿ, ಇನ್ನು ಅರಿಶಿಣ ಒಂದು 1/4 ಸ್ಪೂನಷ್ಟು ಹಾಕಿ. ಯಾಕಂದರೆ ನಾವು ಕುಂಕುಮದ ನೀರು ಇಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ಕುಂಕುಮ ಜಾಸ್ತಿ ಹಾಕ್ತೀವಿ. ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಗುರುಬಲ ಅಂದರೆ ಮನುಷ್ಯನಿಗೆ ಕೆಲಸ ಕಾರ್ಯಗಳು ಇಲ್ಲದೆ ಖಾಲಿ ಕೂತ್ಕೊಂಡಿರ್ತಾರೆ ನೋಡಿ, ಅವ್ರಿಗೆ ಕೆಲಸ ಸಿಗುತ್ತೆ. ಚಿನ್ನವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಸಾಲ ತೀರಿಸ್ತೀವಿ ಮುಖ್ಯವಾಗಿ. ಹಾಗೆ ಕುಂಕುಮ ಬಂದು ದುರ್ಗಾದೇವಿಯ ಸಂಕೇತ, ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗುವಂಥದ್ದು. ನೋಡಿ ಎಷ್ಟೊಂದು ಶಕ್ತಿ ಅನ್ನುವಂಥದ್ದು ಒಂದುಗೂಡಿದಾಗ ಅದರ ಪ್ರಭಾವ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ದೈವಿಕ ಕಳೆ, ದೈವಿಕ ಶಕ್ತಿ ಅನ್ನುವಂಥದ್ದು ತುಂಬ ಆಗುತ್ತೆ. ಇದನ್ನು ರಾತ್ರಿ ಮಾಡಿಕೊಳ್ಬೇಕು. ಪ್ರಕೃತಿಯಲ್ಲಿ ನಮಗೆ ಸಂಧ್ಯಾ ಸಮಯ ದಾಟದ ಮೇಲೆ ರಾತ್ರಿಗಳಲ್ಲಿ ತುಂಬ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಆ ಶಕ್ತಿಗಳು ನಮಗೆ ಕಾಣಿಸೋದಿಲ್ಲ. ನಾವು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಡಬಲ್ ನಮಗೆ ಸಿಗುತ್ತೆ ಒಳ್ಳೆಯದು. ಅದೇ ಥರ ಕೆಟ್ಟದ್ದಕ್ಕೆ ಬಳಸ್ಕೊಳ್ಳೋಕೆ ಕೆಟ್ಟದ್ದೇ ನಮಗೆ ಸಿಗುತ್ತೆ. ನಮ್ಮ ಆಯ್ಕೆ ಒಳ್ಳೆಯದಾಗಿರಬೇಕು. ಇಷ್ಟನ್ನು ನಾವು ರೆಡಿ ಮಾಡಿದ್ದೆ ನಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ಗೆ ಎಡಗಡೆ ಬರುವಂತೆ ನೀವು ಇದನ್ನು ಇಡಬೇಕಾಗುತ್ತೆ. ನಾವು ಸ್ಟವನ್ನು ಅಂದರೆ ಗ್ಯಾಸ್ ಸ್ಟವನ್ನು ಆಗ್ನೇಯ ಮೂಲೆಯಲ್ಲಿ ಇಟ್ಟಿರ್ತೀವಿ. ಅದಕ್ಕೋಸ್ಕರ ಆ ಕಡೆ ಎಡಭಾಗಕ್ಕೆ ಬರುವಂತೆ ನೋಡಿಕೊಂಡು ಇದನ್ನು ನೀವಿಟ್ಟು ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಳಿ. ಸಾಲದ ಸಮಸ್ಯೆ ಇದ್ದರೆ, ಮನೆಯಲ್ಲಿ ತೊಂದರೆಗಳಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಇದೆಲ್ಲವೂ ಹೋಗಿ ನಮಗೆ ಸುಖ ಶಾಂತಿ ಅನ್ನುವಂಥದ್ದು ಸಮೃದ್ಧಿ ರೂಪದಲ್ಲಿ ಬರಬೇಕು ಅಂತ ಕೇಳ್ಕೊಳ್ಳಿ. ಮಾರನೇ ದಿನ ಈ ನೀರನ್ನು ಹೊರಗಡೆ ತಗೊಂಡೋಗಿ ಚರಂಡಿ ನೀರಿಗೆ ಹಾಕ್ಬಿಟ್ಟು ಬಂದು ಮನೆಗಳನ್ನು ಕ್ಲೀನಾಗಿ ಒರೆಸ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಈ ರೀತಿ ಕೆಲವು ಮಂಗಳವಾರ ಮಾಡ್ಕೊಳ್ಳಿ. ಬಹಳ ಬದಲಾವಣೆ